ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತದ ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಯಾವ ಮಾದರಿಯ ಉಗ್ರ ದಾಳಿ ಆಗಿತ್ತು, ಸೇಮ್ ಟು ಸೇಮ್ ಅಟ್ಯಾಕ್ ಆಸ್ಟ್ರೇಲಿಯಾದ ಬೋಂಡಿ ಎನ್ನುವಂತಹ ಬೀಚ್ನಲ್ಲಿ ನಡೆದಿದೆ. ಬೋಂಡಿ ಅಟ್ಯಾಕ್ಗೂ ಪೆಹಲ್ಗಾಮ್ ಅಟ್ಯಾಕ್ಗೂ ಒಂದು ವ್ಯತ್ಯಾಸವನ್ನು ಗುರುತಿಸೋದಾದ್ರೆ, ಅಲ್ಲಿ ಧರ್ಮವನ್ನ ಕೇಳಿಲ್ಲ, ಪ್ಯಾಂಟನ್ನು ಬಿಚ್ಚಿಸಿಲ್ಲ. ಕಾರಣ ಇಷ್ಟೇ, ಉಗ್ರರಿಗೆ ಮೊದಲೇ ತಿಳಿದಿತ್ತು, ಬೋಂಡಿಯಲ್ಲಿ ಸೇರಿದ್ದವರೆಲ್ಲರೂ ಕೂಡ ಯಹೂದಿಗಳು. ಹೀಗಾಗಿ ಅಲ್ಲಿ ಉಗ್ರರಿಗೆ ಧರ್ಮ ಕೇಳುವಂತಹ ಅವಶ್ಯಕತೆಯೇ ಬಂದಿಲ್ಲ. ಮನಸ್ಸಿಗೆ ಬಂದಂತೆ ಹೇಗೆ ಬೇಕಾದರೆ ಹಾಗೆ ಬೋಂಡಿಯ ಬೀಚ್ನಲ್ಲಿ ಯಹೂದಿಗಳ ಮೇಲೆ ಗುಂಡಿನ ದಾಳಿಯನ್ನು ಮಾಡಿದ್ದಾರೆ. ಯಹೂದಿಗಳ ಧಾರ್ಮಿಕ ಹಬ್ಬವಾದಂತಹ ಹನಕ್ಕಾಗಾಗಿ ಅಲ್ಲೆಲ್ಲರೂ ಕೂಡ ಸೇರಿದ್ರು. ಅದೇ ಸಂದರ್ಭದಲ್ಲಿ ಈ ದಾಳಿ ನಡೆದಿದೆ. ಮಿತ್ರರೇ, ವಿಶೇಷ ಏನು ಗೊತ್ತಾ, ಇವತ್ತು ವಿಶ್ವದಲ್ಲಿ ಎಲ್ಲೇ ಬೇಕಾದರೂ ಉಗ್ರ ದಾಳಿ ನಡೀಲಿ, ಅದರ ಲಿಂಕ್ ಪಾಕಿಸ್ತಾನಕ್ಕೆ ಬಂದು ಸೇರಿಯೇ ಸೇರುತ್ತೆ. ಈಗಲೂ ಕೂಡ ಅಷ್ಟೇ, ಉಗ್ರ ದಾಳಿ ಬೋಂಡಿಯಲ್ಲಿ ನಡೆದರೂ ಕೂಡ ಅದರ ಲಿಂಕ್ ಪಾಕಿಸ್ತಾನಕ್ಕಿದೆ. ಯಾಕೆ ಅಂತಂದರೆ, ಆ ದಾಳಿಯಲ್ಲಿ ಭಾಗಿಯಾದಂಥ ಓರ್ವ ಉಗ್ರ ಪಾಕಿಸ್ತಾನ ಮೂಲದವನು ಅಂತ ಇಸ್ರೇಲ್ನ ಪತ್ರಿಕೆ ವರದಿ ಮಾಡಿದೆ. ಇನ್ನೊಂದು ಕಡೆಯಲ್ಲಿ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಆಸ್ಟ್ರೇಲಿಯಾದ ಸರ್ಕಾರಕ್ಕೆ ಹಿಗ್ಗಾಮುಗ್ಗ ಜಾಡಿಸಿದ್ದಲ್ಲದೆ, ವಿಶ್ವದಲ್ಲಿ ಎಲ್ಲೇ ಯಹೂದಿಗಳ ಮೇಲೆ ದಾಳಿ ಆದರೂ ಕೂಡ ಅದು ನಮ್ಮ ಮೇಲಿನ ದಾಳಿ, ನಾವು ಅವರನ್ನು ಹುಡುಕಿ ಸಾಯಿಸ್ತೀವಿ ಅಂತೇಳಿ ಘೋಷಣೆಯನ್ನು ಮಾಡಿದ್ದಾರೆ. ಹೀಗಾಗಿ ಪಾಕಿಸ್ತಾನಕ್ಕೆ ಮತ್ತೆ ಆಪರೇಷನ್ ಸಿಂಧೂರದ ಭೀತಿ ಶುರುವಾಗಿದೆ. ಮಿತ್ರರೇ, ಈ ಇಡೀ ಘಟನೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಇದೇನು ಸಣ್ಣ ಪುಟ್ಟ ಘಟನೆಯಲ್ಲ, ಇದರ ಪರಿಣಾಮ ಜಿಯೋ ಪೊಲಿಟಿಕ್ಸ್ ಮೇಲೆ ಬಹಳ ದೊಡ್ಡ ಪ್ರಮಾಣದಲ್ಲಾಗುತ್ತೆ. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಆಸ್ಟ್ರೇಲಿಯಾದಲ್ಲಿ ಬೋಂಡಿ ಎನ್ನುವಂತಹ ಬೀಚ್, ಆ ಬೀಚ್ನಲ್ಲಿ ಆಸ್ಟ್ರೇಲಿಯಾದ ಯಹೂದಿಗಳು ಸೇರಿದ್ರು. ಸರಿಸುಮಾರು ಒಂದು 2,000 ಮಂದಿ ಅಷ್ಟಿದ್ರು. ಯಾಕೋಸ್ಕರವಾಗಿ ಅಲ್ಲಿ ಜಮಾವಣೆಗೊಂಡಿದ್ರು ಅಂತಂದ್ರೆ, ಆ ಬೋಂಡಿ ಬೀಚ್ನಲ್ಲಿ ಹನಕ್ಕ ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇತ್ತು. ಇನ್ನೇನು ಸಂಜೆ ಆಗ್ತಾ ಇತ್ತು, ಸರಿಸುಮಾರು 6ರಿಂದ 6:30 ಸಮಯ. ಎಲ್ಲರೂ ಕೂಡ ಹಬ್ಬದ ಮೂಡ್ನಲ್ಲಿದ್ರು. ಯಾರಿಗೂ ಅರಿವಿರಲಿಲ್ಲ ಇಲ್ಲೇನೋ ಬಾಂಬ್ ದಾಳಿ ಆಗಬಹುದು, ಇಲ್ಲಿ ಗುಂಡಿನ ದಾಳಿ ಆಗಬಹುದು, ಈ ರೀತಿಯ ಕಲ್ಪನೆಯೇ ಇರಲಿಲ್ಲ. ಯಾಕೆ ಕೇಳಿದ್ರೆ, ಅದು ಆಸ್ಟ್ರೇಲಿಯಾ, ಪಕ್ಕದಲ್ಲೇನು ಗಾಜಾ ಇಲ್ಲ. ಆಸ್ಟ್ರೇಲಿಯಾವನ್ನ ಹಮಾಸ್ನವರು ತಲುಪೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಯಹೂದಿಗಳ ಕಲ್ಪನೆಯಾಗಿತ್ತು. ಆದರೆ ಅವರಿಗೆ ಅರಿವಿರಲಿಲ್ಲ, ಗಾಜಾದ ಹಮಾಸ್ಗಳಿಗಿಂತಲೂ ಕ್ರೂರವಾದಂತಹ ಪಾಕಿಸ್ತಾನದ ಪಾಪಿಗಳು ಇಲ್ಲೇ ಇದ್ದಾರೆ ಅಂತ. ಎಲ್ಲರೂ ಹನಕ್ಕ ಹಬ್ಬವನ್ನು ಆಚರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಇಬ್ಬರು ಉಗ್ರಗಾಮಿಗಳು ಬಂದೂಕನ್ನು ಹಿಡಿದು ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಅಲ್ಲಿ ಸೇರಿದವರನ್ನ ಗುರಿಯಾಗಿಸಿ ನಿರಾತಂಕವಾಗಿ ಗುಂಡಿನ ದಾಳಿಯನ್ನ ಮಾಡ್ತಾರೆ. ಈ ಗುಂಡಿನ ದಾಳಿಯಲ್ಲಿ 10 ವರ್ಷದ ಬಾಲಕಿ ಸೇರಿದಂತೆ 87 ವರ್ಷದ ವೃದ್ಧರವರೆಗೂ ಸಾಯಲ್ಪಡ್ತಾರೆ. ಈ ಗುಂಡಿನ ದಾಳಿಯಲ್ಲಿ 14 ಮಂದಿ ಸ್ಥಳದಲ್ಲೇ ಸಾವಿಗೀಡಾಗ್ತಾರೆ, 2 ಆಸ್ಪತ್ರೆಯಲ್ಲಿ ಸಾವಿಗೀಡಾಗಿದ್ದಾರೆ. ಇನ್ನು 42 ಮಂದಿಗೆ ಗಾಯಗಳಾಗಿದೆ. ಅಂದರೆ ಗುಂಡಿನ ದಾಳಿಯಾಗಿ ಗಾಯಗೊಂಡಿರುವಂತಹದ್ದು. ಅದರಲ್ಲಿ ಕೆಲವರ ಸ್ಥಿತಿ ಬಹಳ ಕ್ರಿಟಿಕಲ್ ಆಗಿದೆ. ಸಾವಿನ ಸಂಖ್ಯೆ ಇನ್ನಷ್ಟು ಏರುವಂತಹ ಭೀತಿಯೂ ಕೂಡ ಇದೆ. ಈ ಘಟನೆ ಆದಂತಹ ಕೆಲವೇ ಸಮಯದಲ್ಲಿ ಆಸ್ಟ್ರೇಲಿಯಾದ ಪ್ರಧಾನಿ ಆಂಟನಿ ಆಲ್ಬನಿಸಿ ಒಂದು ಪ್ರೆಸ್ ಮೀಟ್ ಅನ್ನು ಕರೆದು ಇದೊಂದು ಉಗ್ರ ದಾಳಿ ಅಂತ ಘೋಷಣೆ ಮಾಡ್ತಾರೆ. ಇಲ್ಲಿ ಯಹೂದಿಗಳನ್ನ ಗುರಿಯಾಗಿಸಿ ದಾಳಿ ಮಾಡಲಾಗಿದೆ, ಆದರೆ ಇದು ಕೇವಲ ಯಹೂದಿಗಳ ಮೇಲಿನ ದಾಳಿಯಲ್ಲ, ಇದು ಪ್ರತಿಯೊಬ್ಬ ಆಸ್ಟ್ರೇಲಿಯನ್ನರ ಮೇಲಿನ ದಾಳಿ ಅಂತೇಳಿ ಆಂಟನಿ ಆಲ್ಬನಿಸಿ ಘೋಷಿಸ್ತಾರೆ. ಅತ್ತ ಕಡೆಯಲ್ಲಿ ಇಸ್ರೇಲ್ನ ಪತ್ರಿಕೆ ವರದಿ ಮಾಡುತ್ತೆ, ಈ ದಾಳಿಯನ್ನ ಮಾಡಿದ್ರಲ್ಲಿ ಓರ್ವ ನವೀದ್ ಅಕ್ರಮ್ ಅನ್ನುವಂಥವನು ಕೂಡ ಇದ್ದ. ಈತ ಪಾಕಿಸ್ತಾನ ಮೂಲದ ಪ್ರಜೆ, ಈತನಿಗೆ 24 ವರ್ಷ. ಈತ ಪಾಕಿಸ್ತಾನದ ಮಿಲಿಟರಿ ಸ್ಕೂಲ್ನಲ್ಲಿ ಓದಿರುವಂತಹ ಹಿನ್ನೆಲೆಯನ್ನು ಹೊಂದಿದ್ದಾನೆ ಅಂತೇಳಿ ಇಸ್ರೇಲ್ನ ಪತ್ರಿಕೆ ವರದಿ ಮಾಡುತ್ತೆ. ಆದರೆ ಆಸ್ಟ್ರೇಲಿಯಾದ ಸರ್ಕಾರ ಈವರೆಗೆ ಈ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಅಂದರೆ ಉಗ್ರನ ಹಿನ್ನೆಲೆ ಪಾಕಿಸ್ತಾನದ್ದು ಅಂತಾಗಲಿ, ಇದರ ಹಿಂದೆ ಅಂತಾರಾಷ್ಟ್ರೀಯ ಷಡ್ಯಂತ್ರ ಇದೆ ಅಂತಾಗಲಿ ಯಾವುದನ್ನು ಆಸ್ಟ್ರೇಲಿಯಾದ ಸರ್ಕಾರ ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಇದರ ಬಗ್ಗೆ ತನಿಖೆ ಆಗ್ತಾ ಇದೆ. ಈ ಘಟನೆ ಆಗ್ತಿದ್ದ ಹಾಗೆ ಇಸ್ರೇಲ್ ಮಾತ್ರ ಸಿಡಿದೆದ್ದಿದೆ. ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ನೇರವಾಗಿ ಆಸ್ಟ್ರೇಲಿಯಾದ ಸರ್ಕಾರವನ್ನೇ ಟಾರ್ಗೆಟ್ ಮಾಡಿ ಮಾತನಾಡಿದ್ದಾರೆ. ಯಾವ ಮಟ್ಟಿಗೆ ಆಸ್ಟ್ರೇಲಿಯಾದ ಸರ್ಕಾರಕ್ಕೆ ಜಾಡಿಸಿದ್ದಾರೆ ಅಂತಂದ್ರೆ, ಆಸ್ಟ್ರೇಲಿಯಾ ಸರ್ಕಾರ ಬೆಂಕಿಗೆ ತುಪ್ಪ ಸುರಿಯುವಂತಹ ಕೆಲಸ ಮಾಡಿದೆ. ಯಹೂದಿ ವಿರೋಧಿ ನೀತಿಯನ್ನ ಆಸ್ಟ್ರೇಲಿಯಾದಲ್ಲಿ ಅಲ್ಲಿನ ಸರ್ಕಾರ ಬೆಳೆಸ್ತಾ ಇದೆ. ನಾನು 4 ತಿಂಗಳ ಹಿಂದೆಯೇ ಪತ್ರ ಬರೆದಿದ್ದೆ. ಯಾವಾಗ ಆಸ್ಟ್ರೇಲಿಯಾದ ಸರ್ಕಾರ ಪ್ಯಾಲೆಸ್ತೈನ್ಗೆ ಮಾನ್ಯತೆಯನ್ನು ಕೊಡುವಂತಹ ನಿರ್ಧಾರ ಮಾಡ್ತೋ, ಇದು ಬೆಂಕಿಗೆ ತುಪ್ಪ ಸುರಿಯುವಂತಹ ಕೆಲಸ ಅಂತ ಅವತ್ತೇ ನಾನು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದೆ. ಆದರೆ ಆಸ್ಟ್ರೇಲಿಯಾದ ಸರ್ಕಾರ ಏನೂ ಕ್ರಮ ಕೈಗೊಂಡಿಲ್ಲ. ಅದರ ಪರಿಣಾಮದಿಂದಾಗಿ ಈ ಘಟನೆ ಸಂಭವಿಸಿದೆ. ಹೀಗಂತ ನೆತನ್ಯಾಹು ಆಸ್ಟ್ರೇಲಿಯಾದ ಸರ್ಕಾರವನ್ನೇ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದರ ಜೊತೆಗೆ ನೆತನ್ಯಾಹು ಇನ್ನೊಂದು ಘೋಷಣೆಯನ್ನ ಮಾಡಿದ್ದಾರೆ. ಇದು ಪಾಕಿಸ್ತಾನಕ್ಕೀಗ ಸ್ವಲ್ಪ ಪುಕ ಅನ್ನುವ ಹಾಗೆ ಮಾಡಿದೆ. ಅದೇನು ಕೇಳಿದ್ರೆ, ಇವತ್ತು ಸಿರಿಯಾದಲ್ಲಿ ಕೂಡ ದಾಳಿಯಾಗಿದೆ. ಸಿರಿಯಾದಲ್ಲಿ ಅಮೆರಿಕನ್ ಪ್ರಜೆಗಳನ್ನು ಹತ್ಯೆ ಮಾಡಲಾಗಿದೆ.
ಅದಕ್ಕೆ ಅಮೆರಿಕದ ವಾರ್ ಸೆಕ್ರೆಟರಿ ಪೀಟ್ ಹೆಕ್ಸಿತ್ ಹೇಳ್ತಾರೆ, ವಿಶ್ವದ ಯಾವ ಮೂಲೆಯಲ್ಲಿ ಅಮೆರಿಕನ್ನರ ಮೇಲೆ ದಾಳಿ ಆಗುತ್ತೋ ಅದನ್ನ ನಾವು ಅಮೆರಿಕದ ಮೇಲಿನ ದಾಳಿ ಅಂತಲೇ ಪರಿಗಣಿಸ್ತೀವಿ. ಅದಕ್ಕೆ ಪ್ರತಿಯಾಗಿ ದಾಳಿ ಮಾಡಿದವರನ್ನ ಹುಡುಕಿ ಕೊಂದು ಹಾಕ್ತೀವಿ. ಹೀಗಂತ ಪೀಟ್ ಹೆಕ್ಸಿತ್ ಘೋಷಣೆ ಮಾಡಿದ್ದಾರೆ. ನಮ್ಮ ಪಾಲಿಸಿಯೂ ಕೂಡ ಅದೇ. ವಿಶ್ವದ ಯಾವುದೇ ಮೂಲೆಯಲ್ಲಿ ಇಸ್ರೇಲಿಗರ ಮೇಲೆ ದಾಳಿ ಆದರೆ ಅಥವಾ ಯಹೂದಿಗಳ ಮೇಲೆ ದಾಳಿ ಆದರೆ ಅದನ್ನು ಇಸ್ರೇಲ್ ಮೇಲಿನ ದಾಳಿ ಅಂತಲೇ ನಾವು ಪರಿಗಣಿಸ್ತೀವಿ. ಅದಕ್ಕೆ ನಮ್ಮ ಉತ್ತರ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ, ದಾಳಿ ಮಾಡಿದವರು ಎಲ್ಲೇ ಇದ್ರೂ ಕೂಡ ಅವರನ್ನು ಹುಡುಕ್ತೀವಿ, ಗುರುತಿಸ್ತೀವಿ, ಅವರನ್ನು ಹೊಡೆದು ಹಾಕ್ತೀವಿ. ಹೀಗಂತ ನೆತನ್ಯಾಹು ಬಹಳ ರೋಷಾವೇಶದಿಂದ ಘೋಷಣೆಯನ್ನ ಮಾಡಿದ್ದಾರೆ. ಮಿತ್ರರೇ, ಇದು ಪಾಕಿಸ್ತಾನಕ್ಕೆ ಸ್ವಲ್ಪ ಭಯವನ್ನ ಹುಟ್ಟಿಸಿದೆ. ಈಗ ದಾಳಿ ಮಾಡಿದಂಥ ನಬೀನ್ ಅಕ್ರಮ್ ಪಾಕಿಸ್ತಾನ ಮೂಲದವನು ಅಂತ ಈಗಾಗಲೇ ವರದಿ ಆಗ್ತಾ ಇದೆ. ಒಂದು ವೇಳೆ ಇದನ್ನೇ ಮುಂದಿಟ್ಟುಕೊಂಡು ಇಸ್ರೇಲ್ ಏನಾದರೂ ಪಾಕಿಸ್ತಾನದ ಮೇಲೆ ಸೇಡು ತೀರಿಸಿಕೊಳ್ಳೋದು ಹೊರಟ್ರೆ ಈ ಭಯ ಪಾಕಿಸ್ತಾನದ ಆಸಿಮ್ ಮುನೀರ್ಗೆ ಮತ್ತು ಅಲ್ಲಿನ ಸರ್ಕಾರಕ್ಕೆ ಕಾಡೋದಕ್ಕೆ ಶುರುವಾಗಿದೆ. ಮಿತ್ರರೇ, ಒಂದಂತೂ ಸತ್ಯ, ಇಸ್ರೇಲ್ನವರು ಅಷ್ಟು ಸುಲಭಕ್ಕೆ ಬಿಡೋದಿಲ್ಲ. ಭಾರತವಾದರೂ ಅಳೆದು ತೂಗಿ ನಿರ್ಧಾರವನ್ನು ಕೈಗೊಳ್ಳುತ್ತೆ. ನಾವು ಇಸ್ರೇಲ್ನಷ್ಟೆಲ್ಲ ಅಗ್ರೆಸಿವ್ ಆಗಿ ತೀರ್ಮಾನಗಳನ್ನು ಕೈಗೊಳ್ಳೋದಿಲ್ಲ. ಪೆಹಲ್ಗಾಮ್ನಲ್ಲಿ ನಮಗೆ ಅಂತಹ ಭಯಂಕರ ದಾಳಿ ಆದಂತಹ ಸಂದರ್ಭದಲ್ಲಿ ಭಾರತ ಆಪರೇಷನ್ ಸಿಂಧೂರವನ್ನು ಮಾಡಿತು. ಉಳಿದಂತೆ ಭಾರತದ್ದು ಬಹಳ ಕೂಲ್ ರೆಸ್ಪಾನ್ಸೆ. ಆದರೆ ಇಸ್ರೇಲ್ನವರು ಹಾಗಲ್ಲ. ಯಹೂದಿಗಳಿಗೆ ಎಲ್ಲೇ ಅನ್ಯಾಯ ಆದರೂ ಕೂಡ ಅವರೇನು ಮುಲಾಜಿಲ್ಲದೆ ಉತ್ತರ ಕೊಡ್ತಾರೆ. ಅದು ಯುರೋಪ್ನ ರಾಷ್ಟ್ರಗಳಿರಲಿ ಅಥವಾ ತನಗೆ ಅತ್ಯಂತ ಆಪ್ತವಾದಂತಹ ದೇಶಗಳೇ ಇರಲಿ ಅಥವಾ ಪಾಕಿಸ್ತಾನದಂತಹ ಉಗ್ರ ಪೋಷಕ ದೇಶಗಳಿಂದ ಆಗಿರಲಿ, ಇಸ್ರೇಲ್ನವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹೀಗಾಗಿ ಮೊಸಾದ್ ಏನಾದರೂ ಆಕ್ಟಿವ್ ಆಗಬಹುದಾ, ಪಾಕಿಸ್ತಾನದ ಮೇಲೆ ಮೊಸಾದ್ ಏನಾದರೂ ಸೇಡು ತೀರಿಸಿಕೊಳ್ಳುವಂಥ ಕಾರ್ಯಾಚರಣೆಯನ್ನು ಕೈಗೊಳ್ಳಬಹುದಾ ಅನ್ನುವಂಥ ಪ್ರಶ್ನೆ ಮೂಡಿಸಿದೆ. ಮಿತ್ರರೇ, ಪಾಕಿಸ್ತಾನದ ಬಗ್ಗೆ ಇವತ್ತು ಇಡೀ ವಿಶ್ವ ಬಹಳ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. ಭಾರತದಲ್ಲಿ ದಾಳಿಯಾದಂತಹ ಸಂದರ್ಭದಲ್ಲಿ ವಿಶ್ವ ಯಾವ ರೀತಿಯಾಗಿ ನೋಡುತ್ತೆ? ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಾಕಷ್ಟು ದ್ವೇಷ ಇದೆ, ಗಡಿ ತಕರಾರುಗಳಿದ್ದಾವೆ. ಹೀಗಾಗಿ ಭಾರತದಲ್ಲಿ ಏನೇ ಆದರೂ ಕೂಡ ಅದಕ್ಕೆ ಪಾಕಿಸ್ತಾನವನ್ನು ಹೊಣೆ ಮಾಡುವಂತಹ ಕೆಲಸವನ್ನ ಭಾರತ ಸರ್ಕಾರ ಮಾಡುತ್ತೆ. ಇದೆಲ್ಲ ರಾಜಕೀಯ ಉದ್ದೇಶ ಅನ್ನುವ ರೀತಿಯಲ್ಲಿ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ವಿಶ್ವದ ಬೇರೆ ಬೇರೆ ದೇಶಗಳು ಆ ರೀತಿಯಾಗಿ ನೋಡ್ತವೆ ನಿಜ. ಭಾರತದಲ್ಲೇ ಇರುವಂತಹ ಕೆಲವರು ಕೂಡ ಇದೇ ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾರೆ. ಪೆಹಲ್ಗಾಮ್ ಅಟ್ಯಾಕ್ ಅನ್ನ ಒಮ್ಮೆ ನೆನಪು ಮಾಡ್ಕೊಳ್ಳಿ. ಅಂತಹ ಭೀಕರವಾದಂತಹ ಅಟ್ಯಾಕ್ ಆಗಿದೆ, ಧರ್ಮವನ್ನ ಕೇಳಿ ಹೊಡೆದು ಹಾಕಿದ್ದಾರೆ. ಅಲ್ಲಿ ಹತ್ಯೆ ಆದಂಥವರ ಪತ್ನಿಯರೇ ಬಂದು ಹೇಳ್ತಾ ಇದ್ದಾರೆ, ನನ್ನ ಗಂಡನನ್ನ ಪ್ಯಾಂಟ್ ಬಿಚ್ಚಿಸಿ ಹತ್ಯೆ ಮಾಡಿದ್ರು, ನನ್ನ ಗಂಡನ ಧರ್ಮ ಕೇಳಿ ಹತ್ಯೆ ಮಾಡಿದ್ರು, ಕಲ್ಮಾ ಓದೋದು ಕೇಳಿದ್ರು. ಇಷ್ಟೆಲ್ಲ ಅಲ್ಲಿ ಸಾವಿಗೀಡಾದಂತಹ ವ್ಯಕ್ತಿಯ ಪತ್ನಿಯರು ಬಂದು ಹೇಳ್ತಾ ಇದ್ದಾರೆ. ಆದರೂ ಕೂಡ ನಮ್ಮಲ್ಲಿ ಕೆಲವರು ನಂಬೋದಕ್ಕೆ ಸಿದ್ಧ ಇರಲಿಲ್ಲ. ಉಗ್ರರನ್ನ ಪರೋಕ್ಷವಾಗಿ ಸಮರ್ಥಿಸಿಕೊಳ್ಳುವಂತಹ ನೀಚ ಮಟ್ಟಕ್ಕೆ ನಮ್ಮ ಜನ ಇಳಿದಿದ್ರು. ನಮ್ಮಲ್ಲೇ ಕೆಲವರು ಇದನ್ನ ಎಲೆಕ್ಷನ್ಗೆ ಲಿಂಕ್ ಮಾಡಿದ್ರು. ಕೇಂದ್ರ ಸರ್ಕಾರ ಲಾಭಕ್ಕಾಗಿ ಮಾಡಿಸ್ತಾ ಇದೆ ಅಂತ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು. ಆದರೆ ಮಿತ್ರರೇ, ನಿಮಗೆ ನೆನಪಿರಲಿ, ಆಸ್ಟ್ರೇಲಿಯಾದಲ್ಲಿ RSS ಇಲ್ಲ, ಅಲ್ಲಿ BJP ಇಲ್ಲ, ಅಲ್ಲಿ ಯಾವುದೇ ಚುನಾವಣೆ ಇಲ್ಲ. ಅವರು ಪಾಕಿಸ್ತಾನದೊಂದಿಗೆ ಗಡಿ ಹಂಚಿಕೊಂಡಿಲ್ಲ, ಪಾಕಿಸ್ತಾನದ ಜೊತೆಗೆ ಯಾವುದೇ ನೇರ ಸಂಬಂಧಗಳು ಕೂಡ ಇಲ್ಲ. ಹೀಗಿದ್ರೂ ಸಹ ಪಾಕಿಸ್ತಾನದ ಓರ್ವ ಪ್ರಜೆ ಆಸ್ಟ್ರೇಲಿಯಾಗೆ ಹೋಗಿ ಅಲ್ಲಿ ಯಹೂದಿಗಳ ಹತ್ಯೆ ಮಾಡ್ತಾನೆ ಅಂತಾದ್ರೆ ಪಾಕಿಸ್ತಾನದಲ್ಲಿ ಧರ್ಮಾಂಧತೆಯನ್ನು ಯಾವ ಮಟ್ಟಕ್ಕೆ ಬಿತ್ತಲಾಗ್ತಾ ಇದೆ, ಪಾಕಿಸ್ತಾನ ಯಾವ ಮಟ್ಟಿನ ಉಗ್ರ ಪೋಷಕ ಆಗ್ತಾ ಇದೆ ಅನ್ನೋದನ್ನ ಜಗತ್ತು ಅರ್ಥ ಮಾಡ್ಕೊಳ್ಬೇಕು. ಭಾರತದಲ್ಲಿರುವಂತಹ ಕೆಲ ಲದ್ದಿ ಜೀವಿಗಳು ಕೂಡ ಅರ್ಥ ಮಾಡ್ಕೊಳ್ಬೇಕು. ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತಿದ್ದ ಹಾಗೆ ಯಾಕೆ ಬಿಹಾರದ ಚುನಾವಣೆಯ ಹಿಂದಿನ ದಿನವೇ ಬಾಂಬ್ ಬ್ಲಾಸ್ಟ್ ಆಗುತ್ತೆ? ಈ ರೀತಿಯಾಗಿ ಪ್ರಶ್ನೆ ಕೇಳಿದ್ರಲ್ಲ ಕೆಲ ದೇಶದ್ರೋಹಿ ನಾಯಿಗಳು, ಅವರು ಅರ್ಥ ಮಾಡ್ಕೊಳ್ಬೇಕು. ಈ ಪಾಕಿಸ್ತಾನ ಅನ್ನುವಂತಹ ಉಗ್ರ ಕಂಪನಿಗೆ ಸಮಯ ಸಂದರ್ಭ ಯಾವುದೂ ಕೂಡ ಇಲ್ಲ. ಅವರಿಗೆ ಕೇವಲ ಮುಖ್ಯ ಆಗುವಂತಹದ್ದು ಧರ್ಮ ಮಾತ್ರ. ಮಿತ್ರರೇ, ಆಸ್ಟ್ರೇಲಿಯಾದ ಬೋಂಡಿಯಲ್ಲಿ ನಡೆದಂತಹ ಈ ಉಗ್ರ ದಾಳಿ ಇದೆಯಲ್ಲ, ಇದನ್ನ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಪಾಕಿಸ್ತಾನ ಇಡೀ ವಿಶ್ವಕ್ಕೆ ಯಾವ ರೀತಿಯಲ್ಲಿ ದುಸ್ವಪ್ನವಾಗ್ತಾ ಇದೆ, ಹೇಗೆ ಪಾಕಿಸ್ತಾನ ಉಗ್ರರ ಕಾರ್ಖಾನೆ ಆಗ್ತಾ ಇದೆ, ಅಲ್ಲಿನ ಮುಸ್ಲಿಮರಿಗೂ ಬೇರೆ ದೇಶದ ಮುಸ್ಲಿಮರಿಗೂ ಯಾವ ರೀತಿಯಾಗಿ ವ್ಯತ್ಯಾಸ ಇದೆ, ಇದೆಲ್ಲದನ್ನ ಈ ಒಂದು ಘಟನೆಯಲ್ಲೇ ನೀವು ಅರ್ಥ ಮಾಡ್ಕೊಳ್ಬಹುದು. ಈ ಬೋಂಡಿಯಲ್ಲಿ ಉಗ್ರರ ದಾಳಿ ಆಯ್ತಲ್ಲ, ಅದೇ ಸಂದರ್ಭದಲ್ಲಿ ಓರ್ವ ಹೀರೋ ಎಮರ್ಜ್ ಆಗಿದ್ದಾನೆ. ಆತನ ಹೆಸರು ಅಹಮದ್ ಅಲ್ ಅಹಮದ್ ಅಂತ. ಇವತ್ತು ಇಡೀ ವಿಶ್ವದಾದ್ಯಂತ ಆತನನ್ನ ದಿ ಬೋಂಡಿ ಹೀರೋ ಅಂತಲೇ ಕೊಂಡಾಡಲಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಆತನನ್ನ ಹೀರೋ ರೀತಿಯಲ್ಲೇ ನೋಡಲಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಕೇಳಿದ್ರೆ ಅಹಮದ್ ಅಲ್ ಅಹಮದ್ಗೆ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಸೆಲ್ಯೂಟ್ ಹೇಳಿದ್ದಾರೆ. ಒಬ್ಬ ಮುಸ್ಲಿಂ ಬ್ರದರ್ ಆಗಿ ಆತ ಮಾಡಿದಂತಹ ಕೆಲಸಕ್ಕೆ ನನ್ನ ಸೆಲ್ಯೂಟ್ ಅಂತ ನೆತನ್ಯಾಹು ಕೊಂಡಾಡಿದ್ದಾರೆ. ಈ ಅಹಮದ್ ಅಲ್ ಅಹಮದ್ ಬಗ್ಗೆ ಸುಮ್ಮನೆ ಇವತ್ತು ಜಗತ್ತು ಮಾತನಾಡ್ತಾ ಇಲ್ಲ. ಆತ ಮಾಡಿದಂತಹ ಸಾಹಸ ಇದೆಯಲ್ಲ, ಇದನ್ನ ಪದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಅಷ್ಟಕ್ಕೂ ಆಗಿದ್ದೇನು ಕೇಳಿದ್ರೆ, ಈ ಇಬ್ಬರು ಉಗ್ರರು ಬೋಂಡಿ ಬೀಚ್ನಲ್ಲಿ ಯಹೂದಿಗಳ ಮೇಲೆ ಮನಸ್ಸಿಗೆ ಬಂದಂತೆ ಗುಂಡಿನ ದಾಳಿ ಮಾಡ್ತಾ ಇದ್ರಲ್ಲ, ಅದೇ ಪ್ರದೇಶದಲ್ಲಿ ಈ ಅಹಮದ್ ಅಲ್ ಅಹಮದ್ ಹಣ್ಣನ್ನ ವ್ಯಾಪಾರ ಮಾಡ್ತಾ ಇರ್ತಾನೆ. ಬೋಂಡಿ ಬೀಚ್ನಲ್ಲಿ ಹಣ್ಣಿನ ವ್ಯಾಪಾರ ಮಾಡುವಂಥದ್ದು ಈತನ ಕೆಲಸ.
ಓರ್ವ ಉಗ್ರ ಮರದ ಪಕ್ಕದಲ್ಲಿ ನಿಂತ್ಕೊಂಡು ಯಹೂದಿಗಳನ್ನ ಗುರಿಯಾಗಿಸಿ ಗುಂಡಿನ ದಾಳಿ ಮಾಡ್ತಾ ಇರ್ತಾನೆ. ಆಗ ಈ ಅಹಮದ್ ಏನ್ ಮಾಡ್ತಾನೆ ಅಂತಂದ್ರೆ, ಒಂದು ಕಾರಿನ ಹಿಂಬದಿಯಲ್ಲಿ ಅವಿತುಕೊಂಡು ನಿಧಾನವಾಗಿ ಮೂವ್ ಆಗಿ ಆ ಉಗ್ರನನ್ನ ತಬ್ಬಿಕೊಳ್ತಾನೆ. ಕುತ್ತಿಗೆಯನ್ನ ಹಿಡಿದು ಬಂದೂಕನ್ನ ಕಸಿದುಕೊಳ್ತಾನೆ. ಅಷ್ಟು ಮಾತ್ರ ಅಲ್ಲ, ಆ ಉಗ್ರನ ಮೇಲೂ ಕೂಡ ಗುಂಡಿನ ದಾಳಿಯನ್ನ ಮಾಡ್ತಾನೆ. ನೀವು ಯೋಚನೆ ಮಾಡಿ, ಗುಂಡಿನ ದಾಳಿ ಆಗ್ತಾ ಇದೆ, ಕಣ್ಣೆದುರುಗಡೆ ಹೆಣ ಬೀಳ್ತಾ ಇದ್ದಾವೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ತನ್ನ ಪ್ರಾಣವನ್ನು ಉಳಿಸಿಕೊಂಡ್ರೆ ಸಾಕು ಅಂತ ಓಡ್ ಹೋಗ್ತಾ ಇರ್ತಾರೆ. ಆದರೆ ಅಹಮದ್ ಇದಾನಲ್ಲ, ಆತ ಆ ರೀತಿಯಾಗಿ ಯೋಚನೆ ಮಾಡಿಲ್ಲ. ಹೋಗಿ ಆ ಉಗ್ರನಿಂದ ಬಂದೂಕನ್ನ ಕಿತ್ತುಕೊಳ್ಳುವಂತಹ ಕೆಲಸ ಮಾಡ್ತಾನೆ. ಈ ಅಹಮದ್ಗೆ 43 ವರ್ಷ. ಆತನಿಗೂ ಕೂಡ 2 ಮಕ್ಕಳಿದ್ದಾರೆ. ಆತ ತಾನು ಹೇಗೋ ಪ್ರಾಣವನ್ನು ರಕ್ಷಿಸಿಕೊಂಡು ಇಲ್ಲಿಂದ ಪರಾರಿಯಾದರೆ ಸಾಕು ಅಂತ ಓಡ್ ಹೋಗಬಹುದಿತ್ತು. ಆತ ಹಾಗೆ ಯೋಚನೆ ಮಾಡಿಲ್ಲ. ಇಲ್ಲಿ ಜನರನ್ನ ಸಾಯಿಸ್ತಾ ಇದ್ದಾರೆ ಕ್ರೂರಿಗಳು ಅಂತೇಳಿ ತನ್ನ ಪ್ರಾಣದ ಹಂಗನ್ನು ತೊರೆದು ಹೋರಾಟ ನಡೆಸಿದ್ದಾನೆ. ಈ ಅಹಮದ್ಗೂ ಕೂಡ 2 ಗುಂಡುಗಳು ಬಿದ್ದಿದ್ದಾವೆ. ಆತನನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆದರೆ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಎನ್ನುವಂತಹ ಸುದ್ದಿ ಇದೆ. ಇವತ್ತು ವಿಶ್ವಕ್ಕೆ ಈ ರೀತಿಯ ಮಾನವೀಯತೆಯ ಗುಣವುಳ್ಳಂತಹ ಮುಸ್ಲಿಂ ಬ್ರದರ್ಸ್ ಬೇಕೇ ಹೊರತು ಪಾಕಿಸ್ತಾನ ತನ್ನ ಕಾರ್ಖಾನೆಯಲ್ಲಿ ರೆಡಿ ಮಾಡಿ ಹೊರಗಡೆ ಜಗತ್ತಿಗೆ ಕಳುಹಿಸ್ತಾ ಇದೆಯಲ್ಲ, ಅಂತಹ ಮುಸ್ಲಿಂ ಬ್ರದರ್ಸ್ ಬೇಕಾಗಿಲ್ಲ. ಇದನ್ನ ಖಂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ವಿಶ್ವದ ಎಲ್ಲಾ ನಾಯಕರು ಮಾಡಲೇಬೇಕು. ಪಾಕಿಸ್ತಾನದ ವಿರುದ್ಧ ಬಹಳ ಸೀರಿಯಸ್ ಆದಂತಹ ಕ್ರಮ ಆಗಬೇಕು. ಇವತ್ತು ಅಮೆರಿಕವನ್ನೇ ತೆಗೆದುಕೊಳ್ಳಿ ಅಥವಾ ಯುರೋಪ್ನ ರಾಷ್ಟ್ರವನ್ನೇ ತೆಗೆದುಕೊಳ್ಳಿ, ಪಾಕಿಸ್ತಾನ ಅನ್ನುವಂಥದ್ದು ಕೇವಲ ಭಾರತದ ವಿರುದ್ಧವಾಗಿದೆ, ಅದರ ಪ್ರಾಬ್ಲಮ್ ಅನ್ನ ಭಾರತ ಎದುರಿಸುತ್ತೆ ಅಥವಾ ಯಹೂದಿಗಳು ಎದುರಿಸ್ತಾರೆ ಅಂತ ಅವರು ಸುಮ್ಮನೆ ಕೂರಬಾರದು. ಇದು ನಾಳೆ ಯುರೋಪ್ಗೂ ಕೂಡ ಹಬ್ಬತ್ತೆ. ಪಾಕಿಸ್ತಾನದ ಪ್ರಜೆಗಳು ಯುರೋಪ್ನಲ್ಲೂ ಕೂಡ ಆಕ್ಟಿವ್ ಆಗಿದ್ದಾರೆ. ನಾಳೆ ಯುರೋಪ್ನಲ್ಲೂ ಕೂಡ ಇಂತಹ ದಾಳಿಗಳು ಆಗಬಹುದು. ಪಾಕಿಸ್ತಾನದ ಈ ವಿಷಜಂತುಗಳು ಅಮೆರಿಕದಲ್ಲೂ ಕೂಡ ಇದ್ದಾರೆ. ಟ್ರಂಪ್ ಇದರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ಟ್ರಂಪ್ರ ಇವತ್ತಿನ ಧೋರಣೆಯನ್ನು ನೋಡಿ. ಪಾಕಿಸ್ತಾನದ ಒಬ್ಬ ಉಗ್ರ ಪೋಷಕ ಆಸಿಮ್ ಮುನೀರ್ನನ್ನ ನನ್ನ ಫೇವರೇಟ್ ಫೀಲ್ಡ್ ಮಾರ್ಷಲ್ ಅಂತ ಟ್ರಂಪ್ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದೇ ಇನ್ನೊಂದು ಕಡೆಯಲ್ಲಿ ತಾನು ಅತ್ಯಂತ ಬೆಂಬಲಿಸುವಂತಹ ಯಹೂದಿಗಳ ಮೇಲೆ ಅದೇ ಪಾಕಿಸ್ತಾನದವರಿಂದ ದಾಳಿ ಆಗ್ತಾ ಇದೆ. ಟ್ರಂಪ್ ಇಸ್ರೇಲ್ನ ಅತ್ಯಂತ ಪ್ರಬಲ ಸಮರ್ಥಕ. ಟ್ರಂಪ್ ಅವರ ಮಗಳು ಯಹೂದಿಯನ್ನೇ ಮದುವೆಯಾಗಿರುವಂತಹದ್ದು. ಅಷ್ಟು ಮಾತ್ರ ಅಲ್ಲ, ಟ್ರಂಪ್ ಅವರ ಮಗಳು ಯಹೂದಿ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದಾರೆ. ಈ ಕಾರಣದಿಂದಾಗಿ ಟ್ರಂಪ್ ಮತ್ತು ಇಸ್ರೇಲ್ನ ನಡುವೆ ಬಹಳ ಅವಿನಾಭಾವ ಸಂಬಂಧ ಇದೆ. ಈಗ ಈ ಘಟನೆಯ ಬಳಿಕ ಟ್ರಂಪ್ ಏನು ಕ್ರಮ ಕೈಗೊಳ್ತಾರೆ? ಆಸಿಮ್ ಮುನೀರ್ ವಿರುದ್ಧ ಒಂದು ಸಿಟ್ಟಿನ ಮಾತನ್ನಾದ್ರೂ ಹೊರ ಹಾಕ್ತಾರ? ಕಾದು ನೋಡಬೇಕು. ಒಟ್ಟಿನಲ್ಲಿ ಆಸ್ಟ್ರೇಲಿಯಾದ ಬೋಂಡಿಯಲ್ಲಿ ನಡೆದಂತಹ ಯಹೂದಿಗಳ ಮೇಲಿನ ಉಗ್ರ ದಾಳಿ ಇದೆಯಲ್ಲ, ಇದು ವಿಶ್ವದಲ್ಲಿ ಅನೇಕ ಬೆಳವಣಿಗೆಗಳಿಗೆ ಕಾರಣ ಆಗುತ್ತೆ. ಇಸ್ರೇಲ್ನ ಮೊಸಾದ್ ಇದಕ್ಕೆ 100ಕ್ಕೆ 100ರಷ್ಟು ಸೇಡು ತೀರಿಸಿಕೊಳ್ಳುವಂತಹ ಕೆಲಸವನ್ನ ಮಾಡುತ್ತೆ. ಹೀಗಾಗಿ ಪಾಕಿಸ್ತಾನಕ್ಕೆ ಈಗಾಗಲೇ ನಡುಕ ಶುರುವಾಗಿದೆ. ಆಸಿಮ್ ಮುನೀರ್ ಮುಂದಿನ ಕೆಲ ದಿನಗಳ ಕಾಲ ಮತ್ತೆ ಬಿಲ ಸೇರಿದ್ರೂ ಕೂಡ ಏನು ಆಶ್ಚರ್ಯ ಇಲ್ಲ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.